ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತೊಂದು ಹೆಲ್ದಿ ರೆಸಿಪಿ ನೋಡ್ಕೊಂಬರೋಣ. ಅದೇನಪ್ಪ ಅಂದರೆ ಗೋಧಿ ನುಚ್ಚಿನ ಉಪ್ಪಿಟ್ಟು. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಂತೂ ಡಯಟ್ ಮಾಡೋರಿಗೆ, ಹೆಲ್ದಿಯಾಗಿ ತಿನ್ನಬೇಕು ಅನ್ನೋರಿಗೆ ತುಂಬಾ ಯೂಸ್ ಆಗುತ್ತೆ. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ನೋಡ್ತಿದ್ರಲ್ಲ ತರಕಾರಿ ಎಷ್ಟು ತೊಗೊಂಡಿದ್ದೀನಿ ಅಂತ. ನಿಮ್ಗೆ ಎಷ್ಟು ಬೇಕೋ ತೊಗೋಬೋದು ತರಕಾರಿ, ಅದು ನಿಮ್ಮ ಇಷ್ಟ. ಯಾವ ತರಕಾರಿ ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಸಣ್ಣ ಕಟ್ ಮಾಡಿಕೊಂಡು ಚೆನ್ನಾಗಿ ಒಂದು 2-3 ಸರ್ತಿ ತೊಳ್ಕೊಂಡು ಈಗ ಇದನ್ನು ಬೇಯಿಸ್ಕೊಳ್ತಿದ್ದೀನಿ. ಬಾಣಲಿಗೆ 1 ಬೌಲಷ್ಟು ರವೆ ತೊಗೊಂಡ್ರೆ 4 ಬೌಲಷ್ಟು ನೀರು ತೊಗೊಂಡಿದ್ದೀನಿ. ನಾನು ಈ ತರಕಾರಿನ ಒಂದು 50% ಬೇಯಿಸ್ಕೊತೀನಿ ಅಷ್ಟೇ. ಆಮೇಲೆ ಅದನ್ನು ಉಪ್ಪಿಟ್ಟಲ್ಲಿ ಬೇಯಿಸ್ಕೊಬೋದು. ಇನ್ನು ಮಿಕ್ಕಿದ್ದು ನೋಡಿ, ಒಂದು 50% ಬೇಯಿಸ್ಕೊಂಡಾದ್ಮೇಲೆ ಇದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಯಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಸಾಸಿವೆ ಜೀರಿಗೆ ಸಿಡ್ದಾದ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಸ್ವಲ್ಪ ಕಡಿಮೆ ತಿನ್ನಂಗಿದ್ರೆ ಸ್ವಲ್ಪನೇ ತೊಗೊಳ್ಳಿ. ಹಾಗೆ ಒಂದು 3-4 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಹಾಗೆ ಒಂದು ಚಿಟಿಕೆ ಇಂಗು. ಇದನ್ನಂತೂ ಮಿಸ್ ಮಾಡಬೇಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟಿಗೆ. ಇದನ್ನೆಲ್ಲ ಹಾಕಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಗೋಲ್ಡ್ ಕಲರ್ ಬರೋವರೆಗೆ ಫ್ರೈ ಮಾಡೋದೇನು ಬೇಕಿಲ್ಲ. ಹಾಗೆ ಒಂದು ಟೊಮೊಟೊ ಮೀಡಿಯಮ್ ಸೈಜ್ದು, ಒಂದು ಅರ್ಧ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಇನ್ನೊಂದು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಬೇಯಿಸಿದ್ವಲ್ಲ ತರಕಾರಿ ಮತ್ತು ನೀರು, ಇದನ್ನು ಈಗ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಒಂದು 50% ಅಷ್ಟೇ ಬೇಯಿಸ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲಿ ಬೇಯುತ್ತೆ. ಈಗ ಇಲ್ಲೇ ಬೇಯಿಸ್ಕೋಬೋದು, ಆದರೆ ತುಂಬ ಟೈಮ್ ತಗೊಳುತ್ತೆ ಅನ್ನೋ ಟೈಮಲ್ಲಿ ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಬೇಗ ಆಗೋಗುತ್ತೆ ಅಷ್ಟೇ. ಏಕೆಂದರೆ ಇದು ಒಂದು 15 ಮಿನಿಟ್ಸು ಬೇಯಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಿದ್ದೀನಿ. ಈ ರೀತಿ ಕುದಿ ಬಂದಿಲ್ಲ ಅಂದರೆ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ, ಸ್ವಲ್ಪ ಮೆತ್ತು ಬರುತ್ತೆ. ಆದ್ದರಿಂದ ಚೆನ್ನಾಗಿ ಎಲ್ಲ ಕಡೆಯೂ ಕುದಿ ಬರೋವರೆಗೂ ಕುದಿಸ್ಕೊಂಡು ಈಗ 1 ಕಪ್ಪಷ್ಟು ನಾನು ರವೆ ತೊಗೊಳ್ತಿದ್ದೀನಿ. ಅಂದರೆ ಇದು ಗೋಧಿ ನುಚ್ಚಿಂದು ದಪ್ಪ ರವೆ ಬರುತ್ತಲ್ಲ ಅದು. ಹಾಗೆ ರವೆನ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದೇ ಸರ್ತಿ ಹಾಕಿ ಮಿಕ್ಸ್ ಮಾಡ್ಬೋದು. ನಾವು ಮಾಮೂಲಿ ಉಪ್ಪಿಟ್ಟು ರವೆ ಹಾಕಿ ಮಿಕ್ಸ್ ಮಾಡ್ತೀವಲ್ಲ, ಆ ರೀತಿ ಏನು ಕಷ್ಟ ಆಗೋಲ್ಲ. ಒಂದೇ ಸರಿ ಎಲ್ಲ ಸುರಿದ್ಬಿಟ್ಟು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ಗೆ ಇಟ್ಕೊಂಡು ಒಂದು 15 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೋಬೇಕು. ಆ ರವೆ ಎಲ್ಲ ಫುಲ್ ಹರಡುತ್ತೆ, ಅನ್ನದ ಥರ ಆಗುತ್ತೆ. ಅದಿವರೆಗೂ ಬೇಯಿಸ್ಕೋಬೇಕು. ಮಧ್ಯೆ ಈ ರೀತಿ ಲಿಡ್ ಓಪನ್ ಮಾಡಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಯಾಕೆಂದರೆ ಅಕಸ್ಮಾತ್ ತಳ ಹತ್ತತ್ತು ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡ್ತಿದ್ದೀರಲ್ಲ, ಈಗ ಉಪ್ಪಿಟ್ಟು ನೋಡಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಚೆನ್ನಾಗಿ ಆ ರವೆ ಎಲ್ಲ ಹರಡಿದ್ರೆ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಲಾಸ್ಟಲ್ಲಿ ಇದಕ್ಕೆ ಹಸಿ ಕಾಯಿ ತುರಿ ಒಂದು 4 ಸ್ಪೂನಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಮನೆ ತುಪ್ಪನೇ, ಟೇಸ್ಟ್ ಸಖತ್ತಾಗಿ ಬರುತ್ತೆ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಗೋಧಿ ನುಚ್ಚಿನ ಉಪ್ಪಿಟ್ಟು ರೆಡಿ ಆಯಿತು. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.